ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧ್ಯಕ್ಷರೇ, 204 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರಿಂದ ಉತ್ತರವನ್ನು ಕೇಳಬೇಕು. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅದರ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಒಂದು 2023-24 ಸಾಲಿನಲ್ಲಿ ಈ ಟಾಸ್ಕ್ ಫೋರ್ಸ್ ನಿರ್ವಹಣಾ ಅನುದಾನದಲ್ಲಿ ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ. ಬರೀ 5 ತಾಲೂಕುಗಳಿದ್ದಾವೆ, 4 ತಾಲೂಕು ಪತ್ರ ಕೊಟ್ಟವೆ. ಅದ್ರ ಜೊತೆಯಲ್ಲಿ ಕ್ರಿಯಾ ಯೋಜನೆಯನ್ನು ಮಾಡ್ತಾರೆ. ಇಲ್ಲಿ ಈಗ ವಿಧಾನಸಭಾ ಹೆಸರು ಮಾತ್ರ ಹಾಕ್ತಾರೆ, ಬೇರೆ ವಿಧಾನಸಭೆಗೆ ಅನುದಾನವನ್ನು ಕೊಡ್ತಾರೆ. ಇಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ತಾಲೂಕು ರೇಚಂಬಳ್ಳಿ ಮುಕ್ಕಳ್ಳಿ ಗ್ರಾಮ ಮಾರ್ಗವಾಗಿ ಬೂದಂಬಳ್ಳಿಗೆ ಹೋಗೋಂಥ ರಸ್ತೆ ಅಂತ ಕೊಡ್ತಾರೆ. ಅದೇ ರೀತಿ ಗುಂಡ್ಲುಪೇಟೆ ಅದು ಹೀಗೆ ಈ ರೀತಿ ನನಗೆ ಬರಬೇಕಾದ ಅನುದಾನಗಳು ನನಗೆ ಸಿಕ್ಕೇ ಇಲ್ಲ. 2023-24 ಸಾಲೂ ಸಿಕ್ಕಿಲ್ಲ, 22-23 ಸಿಗಿಲ್ಲ. ಬರೀ ತಪ್ಪು ಮಾಹಿತಿನೇ ಕೊಟ್ಟಿದ್ದಾರೆ. ಇಲ್ಲಿ ಅನುದಾನ ಎಲ್ಲಿ ಏನು ಮಾಡೋದು, ಯಾವ ರೀತಿ ಖರ್ಚು ಮಾಡೋದು ಅನ್ನೋ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ಇದು ಯಾವ ರೀತಿ ಸರಿ, ಅಧಿಕಾರಿಗಳನ್ನ ಸ್ವಲ್ಪ ಹದ್ಬಸ್ಲಿರ್ತಕ್ಕಂಥ ಕೆಲಸ ಆಗಬೇಕಾದ್ದೇನು ಅಂತ ನಾನು ಹೇಳ ಬಯಸ್ತೀನಿ. ಯಾಕಂದರೆ ನಾನು ಮೊನ್ನೆ ನಮ್ಮ CS ಕೇಳಿದೆ ಯಾವುದೋದಕ್ಕೆ, ಅದು ನಾವೇ ಕಮಿಟಿಲಿದ್ದೀವಿ, ನಾವೇ ಮಾಡಿದ್ದೀವಿ ಅನ್ನೋ ಮಾತನ್ನು ನನ್ನ PA ಹೇಳಿ ಕಳಿಸಿದ್ರು. ಆಗ ನಾನು ಅದಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದು. ಹಾಗಾಗಿ 2-3 ವರ್ಷದಿಂದ ಏನು 3 ಲಕ್ಷ 4-5 ಲಕ್ಷ ಕೊಡ್ತಕ್ಕಂಥ ಅನುದಾನಗಳು ನನಗೆ ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಮಾನ್ಯ ಸಚಿವರು ಉತ್ತರ ಹೇಳಬೇಕು ಅಂತ ಬಯಸ್ತು. ಮಾನ್ಯ ಅಧ್ಯಕ್ಷರೇ, ಅವರ ಪ್ರಶ್ನೆ ಹಾಗೂ ಉತ್ತರ ಭಾಳ ಸ್ಪಷ್ಟವಾಗಿದೆ. ಯಾಕಂದರೆ ನಮ್ಮದು ಪಂಚಾಯತ್ ವಯಸ್ಸೇ ನಾವು ಅಲೋಕೇಟ್ ಮಾಡೋದು. ನಿಮ್ಮ 15ನೇ ಹಣಕಾಸು ಇರ್ಬೋದು, TP ಇರ್ಬೋದು, ZP ಇರ್ಬೋದು. ಟಾಸ್ಕ್ ಫೋರ್ಸ್ನಲ್ಲಿ ಮಾನ್ಯ ಸದಸ್ಯರು, ಹಿರಿಯ ಸದಸ್ಯರು ಏನು ಕೇಳಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ಅವ್ರು ಹೇಳ್ತೀನಿ. ಯಾಕಂದರೆ ಟಾಸ್ಕ್ ಫೋರ್ಸ್ ವಿಚಾರ ಇದರಲ್ಲಿ ಬಂದಿಲ್ಲ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಅವರ ಕ್ಷೇತ್ರಕ್ಕೆ ಸೀಮಿತವಾಗೇ ನಾವು ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚೇನಾದರೂ ಅನುದಾನ ಬಗ್ಗೆ ಅವ್ರಿಗೆ ಮಾನ್ಯ ಸದಸ್ಯರು ಕೇಳ್ತಾ ಇದ್ದರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷರೇ. ಆದರೆ ಅವರೇನು ಬಹುಶಃ ಮೊನ್ನೆ ಒಂದು ST ಇದಕ್ಕೆ ಒಂದು ರೋಡನ್ನು ಕೇಳಿದ್ರು ಅಧ್ಯಕ್ಷರೇ. ಅದು ಒಂದು ಪೆಂಡಿಂಗ್ ಇದೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ಅದು ಈ ನಿಮ್ಮ ಪ್ರಶ್ನೆನಲ್ಲಿ ಇಲ್ಲ ಸರ್ ಅದು. ಬಟ್ ಅದು ನನ್ನ ಮಾನ್ಯ ಸದಸ್ಯರ ಹತ್ರ ಮಾತನಾಡ್ಕೊಂಡು ಅದೇನಾದರೂ ಲೋಪಗಳಾಗಿದ್ದರೆ ನಾನು ಸರಿಪಡಿಸ್ತೀನಿ. ಮಾನ್ಯ ಸಚಿವರು, ನಾನು ಅದನ್ನು ಕೇಳ್ದೇ ಇಲ್ಲ. 2023-24 ಸಾಲಲ್ಲಿ 3054ನಲ್ಲಿ ನೋಡಿ, ಗುಂಡ್ಲುಪೇಟೆಗೆ 58 ಲಕ್ಷ ಕೊಟ್ಟವ್ರೆ. ಅದಕ್ಕೆ ಕೊಳ್ಳೇಗಾಲ 14,96,, ಹನೂರು 43 ಲಕ್ಷ, ಯಳಂದೂರು 9 ಲಕ್ಷ, ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ. ಇದನ್ನೇ ನಾನು ಕೇಳ್ತಿರೋದು, ಇನ್ನೇನಿಲ್ಲ. ಇಲ್ಲ, 3054ನಲ್ಲಿ ಏನಾದರೂ ಲೋಪ ಇದ್ದರೆ ಸರಿಪಡಿಸ್ತೀವಿ ಅಧ್ಯಕ್ಷರೇ. ಆದರೆ ಕಳೆದ 3 ವರ್ಷದಲ್ಲಿ ಸುಮಾರು 72 ಕಾಮಗಾರಿಗಳನ್ನು ಅಲ್ಲಿ ನಾವು ತೊಗೊಂಡಿದ್ದೀವಿ. ವೇರಿಯಸ್ ಹೆಡ್ ಆಫ್ ಅಕೌಂಟ್ 5054 ಇರ್ಬೋದು, ಫ್ಲಡ್ ರಿಲೀಫ್ ಇರ್ಬೋದು, CM ಸ್ಪೆಷಲ್ ಫಂಡು, SCP TSP, ಮತ್ತು ಈ ವರ್ಷವೂ ಕೂಡ 24 ಕಾಮಗಾರಿಗಳನ್ನು ನಾವು ತೊಗೊಂಡಿದ್ದೀವಿ. ಒಟ್ಟು 36,79,00,000 ರೂಪಾಯಿಯನ್ನು ನಾವು ನೀಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಮಾನ್ಯ ಸದಸ್ಯರದ್ದು ಏನಾದರೂ ಒಂದು ಸ್ಪೆಸಿಫಿಕ್ ವರ್ಕ್ ಇದೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಧ್ಯಕ್ಷರೇ. ಸರಿ.